ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ನೋಡಿದರೆ ಒಕ್ಕಲಿಗ ಮತ್ತು ಲಿಂಗಾಯತರದ್ದೇ ರಾಜಕಾರಣ ನಡೀತಾ ಇದೆ. ನೀವು ಇಡೀ ದೇಶದಲ್ಲಿ ಬಿಜೆಪಿ ಹಿಂದುತ್ವದಿಂದ ಕಟ್ಟಿದ್ದಾರೆ, ಆದರೆ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಕಟ್ಟಿದ್ದು ಹೋರಾಟದಿಂದ. ವಿರೋಧ ಪಕ್ಷದ ನಾಯಕರು ಸಾಮಾನ್ಯವಾಗಿ ಒಂದು ಸಮುದಾಯಕ್ಕೆ ಸೇರಿದವರಿದ್ದರೆ ಅದೇ ಸಮುದಾಯ ಇಟ್ಕೊಳ್ಳಲ್ಲ. ಯಾವ ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸನ್ನು ಅವರು ಉಪಯೋಗ ಮಾಡಿ ಡಿ ಕೆ ಶಿವಕುಮಾರನ್ನ ಎದುರಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಮುಖಗಳು ಡಿ ಕೆ ಶಿವಕುಮಾರ್ನ ಎದುರೋಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತಾ? ಯಾರನ್ನು ಮಾಡ್ಬೋದು ಅಂದರೆ ನನಗೆ ಪೊಟೆನ್ಷಿಯಲ್ ಕಾಣ್ತಿರೋದು ಈಗ ಸುನಿಲ್ ಕುಮಾರ್. ಬಿಜೆಪಿಯಲ್ಲಿ ಏನು ತೀರ್ಮಾನ ಆಗಬೇಕು ಅನ್ನೋದು ಕಾಂಗ್ರೆಸ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಈ ಮೈತ್ರಿ ಮೇಲೆ ಏನಾದ್ರು ಪರಿಣಾಮ ಬೀರಬಹುದಾ? ಮೈತ್ರಿ ಮೇಲೆ ಈಗ ತಕ್ಷಣಕ್ಕೆ. ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿಯ ಪಾಡ್ಕಾಸ್ಟ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಇವತ್ತು ಅಧಿಕಾರ ಹಸ್ತಾಂತರದ ಒಂದು ಪರ್ವ ನಡೀತಾ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಕೊಟ್ಟಿದ್ದು ನಾಳೆ ಅಂದರೆ ಬುಧವಾರ ಡಿ ಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಏನು ಅಧಿಕಾರ ಹಸ್ತಾಂತರದ ಗೊಂದಲ ಏನಿತ್ತು, ಆ ಗೊಂದಲ ಪರಿಹಾರವಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಒಂದು ಹೊಸ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಶಿವಕುಮಾರ್ ನೇತೃತ್ವದಲ್ಲಿ ಬರಲಿದೆ. ಇದರ ಪರಿಣಾಮವಾಗಿ ಕಾಂಗ್ರೆಸ್ನ ಸರ್ಕಾರದಲ್ಲಿ ಬದಲಾವಣೆಗಳ ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಬೇರೆ ಬೇರೆ ಹುದ್ದೆಗಳಲ್ಲಿ ಮತ್ತು ಪಕ್ಷದ ಹುದ್ದೆಗಳಲ್ಲಿ KPCC ಹುದ್ದೆಯಲ್ಲಿ ಕೂಡ ಬದಲಾವಣೆ ಆಗಲಿದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರುವ ಜೊತೆಗೆ KPCC ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದರು. ಈಗ ಅವರು ಮುಖ್ಯಮಂತ್ರಿ ಆದ ನಂತರ ಆ ಮಹತ್ವದ ಹುದ್ದೆಯನ್ನು ಬೇರೆಯವರಿಗೆ ಬಿಟ್ಟುಕೊಡಬೇಕಾಗತ್ತೆ. ಕರ್ನಾಟಕದಲ್ಲಿ ಒಬ್ಬ ಹಿಂದುಳಿದ ಸಮುದಾಯದ ಮುಖ್ಯಮಂತ್ರಿ ಇಲ್ಲಿವರೆಗೆ 3 ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯನವರಿದ್ದರು. ಈಗ ಪ್ರಬಲ ಜಾತಿಗೆ, ಕರ್ನಾಟಕದ ಒಂದು ಪ್ರಬಲ ಸಮುದಾಯವಾದಂತಹ ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿಯ ಪಟ್ಟ ಸಿಗ್ತಾ ಇದೆ. ಸುಮಾರು ಕಾಂಗ್ರೆಸ್ನಲ್ಲಿ 27 ವರ್ಷಗಳ ಬಳಿಕ, ಕರ್ನಾಟಕದಲ್ಲಿ ಸುಮಾರು 7 ವರ್ಷಗಳ ಬಳಿಕ ಈ ಥರದ ಒಂದು ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿಯ ಹುದ್ದೆ ಅಥವಾ ಸ್ಥಾನ ಸಿಗ್ತಾ ಇದೆ. ಇದರ ಒಟ್ಟಾರೆ ರಾಜಕೀಯ ಪರಿಣಾಮ BJPಯ ಮೇಲೆ, ಏಕೆಂದರೆ BJP ಇವತ್ತು ರಾಷ್ಟ್ರದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಮತ್ತು ಕರ್ನಾಟಕದಲ್ಲಿ ಪ್ರಬಲ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ವಿರೋಧ ಪಕ್ಷದ ನಾಯಕರು 2 ಸದನಗಳಿದ್ದಾರೆ. ಹಾಗಾಗಿ ವಿರೋಧ ಪಕ್ಷವಾದ BJP ಮೇಲೆ ಈ ಅಧಿಕಾರ ಹಸ್ತಾಂತರದ ಏನು ಪರಿಣಾಮ ಆಗಲಿದೆ ಎಂಬ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಪ್ರಜಾವಾಣಿಯ ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ರವೀಂದ್ರ ಭಟ್ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ರಾಜಕೀಯ ವಿಭಾಗದ ಮುಖ್ಯಸ್ಥರಾದಂತಹ ಭರತ್ ಜೋಶಿ ಅವರಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರವೀಂದ್ರ ಭಟ್ ಅವರು, ಒಟ್ಟಾರೆ ಈಗ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಬದಲಾಗಿ ಒಬ್ಬ ಪ್ರಭಾವಿ ಸಮುದಾಯದ, ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ಇದು ಇನ್ನೊಂದು ಪ್ರಬಲ ಸಮುದಾಯವನ್ನೇ ಕೇಂದ್ರೀಕರಿಸಿಕೊಂಡ, ಅಂದರೆ BJP ಲಿಂಗಾಯತರ ಏನು ಪಕ್ಷ ಅಂತ ಇತ್ತೀಚಿನ ವರ್ಷಗಳಲ್ಲಿ ಬಿಂಬಿಸ್ಕೊಂಡ್ಬಂದಿದೆ. ಅದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ಟೈಮ್ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಅದು BJP ಆಗಿರಲಿಲ್ಲ, ಆದರೆ ಜನತಾ ಪಕ್ಷದ ಪರವಾಗಿ. ಈ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇಲ್ಲ, ನೀವು ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ನೋಡಿದರೆ ಅವು 2 ಪ್ರಮುಖವಾದ ಜಾತಿಗಳು, ಒಕ್ಕಲಿಗ ಮತ್ತು ಲಿಂಗಾಯತರದ್ದೇ ರಾಜಕಾರಣ ನಡೀತಾ ಇರುತ್ತೆ. ಆಮೇಲೆ ರಾಜಕಾರಣದಲ್ಲಿ ಈ ಪಕ್ಷದ ವಿದ್ಯಮಾನಗಳು ಇನ್ನೊಂದು ಪಕ್ಷದ ಮೇಲೆ ಪರಿಣಾಮ ಬೀರ್ತವೆ. ಈಗ ಹಿಂದುಳಿದ ವರ್ಗ ಕುರುಬ ಸಮುದಾಯಕ್ಕೆ ಸೇರಿದಂಥ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಅದಕ್ಕೆ ಒಕ್ಕಲಿಗ ಒಬ್ಬರು ಮುಖ್ಯಮಂತ್ರಿ ಆದರೆ ಸಹಜವಾಗಿ ವಿರೋಧ ಪಕ್ಷ ನಾಯಕ ಸ್ಥಾನವೂ ಚೇಂಜ್ ಆಗ್ಬೋದಾದ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಮುಖ್ಯಮಂತ್ರಿಯೂ ಒಕ್ಕಲಿಗರು, ವಿರೋಧ ಪಕ್ಷದ ನಾಯಕರು ಒಕ್ಕಲಿಗರು ಅನ್ನುವ ಸ್ಟೇಜ್ ಇರಲಿಕ್ಕಿಲ್ಲ ಅಂತ ರಾಜಕೀಯವನ್ನು ಬಲ್ಲ. ಏಕೆಂದರೆ ಇಡೀ ರಾಜಕೀಯ ಕರ್ನಾಟಕದ ದೇಶಾದ್ಯಂತ ಎಲ್ಲ ರಾಜ್ಯಗಳ ರಾಜಕಾರಣವೂ ಜಾತಿಯ ಮೇಲೆ ನಡೆಯೋದು. ಆ ಹಿನ್ನೆಲೆಯೊಳಗೆ ಜಾತಿ ಸಮೀಕರಣವನ್ನು ಬದಲಾಯಿಸ್ಕೊಳ್ತದೆ. BJP ಕೂಡ ಅದಕ್ಕೇನು ಹೊರತಲ್ಲ, ಅವರು ಬದಲಾವಣೆ ಮಾಡ್ಕೋಬೋದು. ಈಗ ನಾಳೆ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರು ಹೌದಾಗಿತ್ತು. ಈಗ ಅವರು ಮುಖ್ಯಮಂತ್ರಿ ಆದಮೇಲೆ KPCC ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡ್ತಾರೆ. ಒಕ್ಕಲಿಗರು ಬಿಟ್ಟುಕೊಟ್ರೆ ಅಲ್ಲಿ ಬೇರೆ ಯಾರು KPCC ಅಧ್ಯಕ್ಷರಾಗ್ತಾರೆ ಕಾಂಗ್ರೆಸ್ಸಲ್ಲಿ ಅನ್ನೋದ್ರ ಮೇಲೆ BJP ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಅಂದರೆ ಒಂದಕ್ಕೊಂದು ಸಂಬಂಧ ಇದೆ ರಾಜಕಾರಣ. ಕೇವಲ ಇದು ಕಾಂಗ್ರೆಸ್ಸಿನ ವಿದ್ಯಮಾನ ಅಂತ ಹೇಳೋಕ್ಕಾಗಲ್ಲ, ಅಥವಾ ಇದು BJPಯ ವಿದ್ಯಮಾನ ಅಂತ ಹೇಳೋಕ್ಕಾಗಲ್ಲ. ರಾಜಕಾರಣದೊಳಗೆ ಒಂದರ ಪಕ್ಷದ, ಈಗ ರಾಜ್ಯಸಭೆಗೆ ಯಾರನ್ನೋ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ BJPಯವರು. ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರೆ ಇವರು ಅಂತ. ಈಗ ಸಿದ್ದರಾಮಯ್ಯ ಬದಲಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತಂದರೆ ರಾಜ್ಯಸಭೆಗೆ ಕಳಿಸುವ ಅಭ್ಯರ್ಥಿಗಳು ಕೂಡ ಬದಲಾಗ್ತಾರೆ. ಹಾಗೆ ವಿಧಾನ ಪರಿಷತ್ತಿಗೆ
ನೇಮಕಾತಿ ಮಾಡೋದರಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಅದು ರಾಜಕಾರಣದಲ್ಲಿ ಇರುವಂಥ ವಿದ್ಯಮಾನ, ಅದು ನಡೀತದೆ ಮತ್ತು ಹಾಗೇ ಇರುತ್ತೆ. ರಾಜಕಾರಣ ಅಂದರೆ ಹಾಗೆ. ಅದೇ ಬರುತ್ತವ್ರೆ ತಾವು ಯಾವ ಅಂದರೆ ಏನೇನು ಪರಿಣಾಮಗಳು ಇದರಲ್ಲಿ ಆಗ್ಬೋದು. ಈಗ ರವೀಂದ್ರ ಭಟ್ ಅವರು ಹೇಳಿದರು, ವಿರೋಧ ಪಕ್ಷದ ನಾಯಕರು ಸಾಮಾನ್ಯವಾಗಿ ಒಂದು ಸಮುದಾಯಕ್ಕೆ ಸೇರಿದವರಿದ್ದರೆ ಅದೇ ಸಮುದಾಯ ಇಟ್ಕೊಳ್ಳಲ್ಲ. ಆಗ ಬಿ ಜೆ ಪಿಲಿ ತುಂಬ ದಿವಸದಿಂದ ಚರ್ಚೆ ಇದೆ. ಅಶೋಕ್ ಅವರು ಏನು ವಿರೋಧ ಪಕ್ಷದ ನಾಯಕರ ಒಕ್ಕಲಿಗರಿದ್ದಾರೆ, ಅವ್ರನ್ನ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತುಗಳಿದ್ದವು. ಮತ್ತು ಮೇಲ್ಮನೆಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ದಲಿತ ಸಮುದಾಯಕ್ಕೆ ಸೇರಿದವರಿದ್ದಾರೆ. ಗೊತ್ತಿಲ್ಲ ಅಲ್ಲಿ ಏನಾಗ್ತದೆ ಅನ್ನುವಂಥದ್ದು, ಏನು ಬದಲಾವಣೆ ಆಗಬಹುದು ಅನ್ನುವಂತಹ ಒಂದು ವಿಶ್ಲೇಷಣೆ ತಾವು ಮಾಡ್ಬೋದು. ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದ್ರಿಂದ ಬಿ ಜೆ ಪಿಯಲ್ಲಿ ಯಾವ ರೀತಿ ಆರ್ಗನೈಸೇಷನಲ್ ಚೇಂಜಸ್ ಆಗುತ್ತೆ ಅನ್ನೋದನ್ನು ನಾವು ಯಾವ ರೀತಿ ನೋಡಬೇಕು ಅಂದರೆ, ಯಾವ ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸನ್ನು ಅವರು ಉಪಯೋಗ ಮಾಡಿ ಡಿ ಕೆ ಶಿವಕುಮಾರನ್ನು ಎದುರಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಹೌಸಲ್ಲಿ ಅಥವಾ ಸದನದಲ್ಲಿ ಒಕ್ಕಲಿಗ ಮುಖ್ಯಮಂತ್ರಿ ಎದುರು ನೀವು ಒಕ್ಕಲಿಗ ಸಮುದಾಯದ ಲೀಡರ್ ಆಫ್ ದಿ ಆಪೋಸಿಷನ್ ಇದ್ದರೆ ಎಲ್ಲೋ ಒಂದು ಕಡೆ ಅದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಥರ ಆಗ್ಬೋದು. ಸೊ ಅವರು ಬೇರೆ ಆಲ್ಟರ್ನೇಟಿವ್ ನೋಡ್ತಾರ. ಆ ಆಲ್ಟರ್ನೇಟಿವ್ ಒ ಬಿ ಸಿ ಬ್ಲಾಕ್ಗೆ ಹೋಗುತ್ತಾ? ಒ ಬಿ ಸಿ ಬ್ಲಾಕ್ಗೆ ಹೋಗೋದಾದರೆ ಆ ಥರ ಪ್ಯಾನ್ ಕರ್ನಾಟಕ ಅಪೀಲ್ ಇರೋವಂಥ ನಾಯಕರು ಬಿ ಜೆ ಪಿಯಲ್ಲಿ ಇದ್ದಾರಾ? ಇದು ಒಂದು ಆಪರ್ಚುನಿಟಿ ಕೂಡ ಆಗ್ಬೋದು ಬಿ ಜೆ ಪಿಗೆ, ಒಬ್ಬರನ್ನ ಗ್ರೂಮ್ ಮಾಡುವಂಥ ಒಂದು ಸಂದರ್ಭ ಕೂಡ ಆಗ್ಬೋದು. ಆದರೆ ಎರಡು ರೀತಿ ವಿಶ್ಲೇಷಣೆ ಮಾಡ್ತೀನಿ ನಾನು. ಈಗ ವಾಜಪೇಯಿ ಅವರು ಪ್ರಧಾನಿ ಆದಾಗ ಅವ್ರದ್ದೇ ಒಂದು ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸ್ ಇತ್ತು. ಈಗ ಮೋದಿ ಶಾ ಕಾಂಬಿನೇಷನ್, ಅವರ ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸು ಒಪೋಸಿಷನ್ಗೆ ಒಂದು ರೀತಿ ಥ್ರೆಟ್ ಅದು. ಯಾಕಂದರೆ ಅವರು ನೇರ ಒಪೋಸಿಷನ್ನ ಟಾರ್ಗೆಟ್ ಮಾಡುವಂಥ ರಾಜಕೀಯ. ಡಿ ಕೆ ಶಿವಕುಮಾರು ಆ ಥರ ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸ್ ಮಾಡಬಹುದು ಅಂತ ನಿರೀಕ್ಷೆ ಇದೆ. ಅದಕ್ಕೆ ಬಿ ಜೆ ಪಿಯವರು ಟೇಕನ್ ಫಾರ್ ಗ್ರಾಂಟೆಡ್ ಅಂತೂ ಮಾಡ್ಕೊಳಕ್ಕಾಗಲ್ಲ. ಜೆ ಡಿ ಎಸ್ ಅವ್ರಿಗೆ ಎಷ್ಟು ಚಾಲೆಂಜಸ್ ಇದೆಯೋ ಅಷ್ಟೇ ಚಾಲೆಂಜ್ ಬಿ ಜೆ ಪಿಗೂ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಒಂದು ರೀತಿ ನುಗ್ಗಿ ಘರ್ಮೆ ಘುಸ್ಕೆ ಅಂತ ಹೇಳ್ತಾರಲ್ಲ, ಆ ಥರ ಮಾಡುವಂಥ ಪೊಲಿಟಿಷಿಯನ್ನು ಡಿ ಕೆ ಶಿವಕುಮಾರ್. ಮತ್ತು ಲಾಂಗ್ ಟರ್ಮ್ ಯೋಚನೆ ಇರುವಂಥ ವ್ಯಕ್ತಿ. ಸೊ ಅದನ್ನು ಬಿ ಜೆ ಪಿ ಎದುರಿಸ್ಬೇಕಾಗುತ್ತೆ. ಹೇಗೆ ಎದುರಿಸುತ್ತೆ ಅಂತ ನೋಡಬೇಕು. ಇನ್ನೊಂದು ವಿಶ್ಲೇಷಣೆ, ಹಿಂದುತ್ವ ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸನ್ನು ಬಿ ಜೆ ಪಿ ಎಲ್ಲ ಕಡೆ ಮಾಡ್ಕೊಂಡು ಬಂದಿದೆ. ಕರ್ನಾಟಕದಲ್ಲೂ ಅದು ಅವ್ರದ್ದೇ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಇದ್ದಾಗ ಅದು ಒಂದು ಕೌಂಟರ್ ಪೋಲರೈಸೇಷನ್ಗೆ ಅವಕಾಶ ಇರ್ತಿತ್ತು. ಯಾಕಂದರೆ ಅವರು ಸಿದ್ದರಾಮಯ್ಯ ಅವರು ಆ ಥರ ಐಡಿಯಾಲಜಿಕಲ್ ಬ್ಯಾಕ್ಗ್ರೌಂಡಿಂದ ಬಂದವರು. ಆದರೆ ಇಲ್ಲಿ ಶಿವಕುಮಾರ್ ಅವರು ಹೇಳ್ಕೊತಾರೆ ಗರ್ವದಿಂದ, ನಾನು ಒಬ್ಬ ಹಿಂದೂ, ಮತ್ತು ಅವರು ಬಹಳ ಅವರು ರಿಲಿಜಿಯಸ್ ಇದ್ದಾರೆ. ಸಾಫ್ಟ್ ಹಿಂದುತ್ವ ಅಂತ ನಾವು ಬೇಕಾದರೆ ಅದನ್ನು ಹೇಳ್ಬೋದು. ಸೊ ಐಡಿಯಾಲಜಿಕಲಿ ಬಿ ಜೆ ಪಿಗೆ ಈಗ ಒಂದು ಚಾಲೆಂಜೇ ಅದು. ಈಗ ಈ ಥರ ಒಬ್ಬ ಮುಖ್ಯಮಂತ್ರಿಯನ್ನು ನೀವು ರಾಜಕೀಯವಾಗಿ ಹೆಂಗೆ ಟ್ಯಾಕಲ್ ಮಾಡ್ತೀರಿ ಐಡಿಯಾಲಜಿ ಆಧಾರದ ಮೇಲೆ? ಸೊ ನೋಡಬೇಕಾಗತ್ತೆ ಹೇಗೆ ಬಿ ಜೆ ಪಿ ಸ್ಟ್ರಾಟಜೈಸ್ ಮಾಡುತ್ತೆ ಅನ್ನೋದು. ಅದೊಂದು ಹೊಸ ಇಲ್ಲ, ಹೌದು. ನನಗೆ ಡಿ ಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವ ಅಂತ ಅನಿಸ್ತಾ ಇಲ್ಲ. ಪೂರ್ಣ ಯಾಕಂದ್ರೆ ಅಜ್ಜಯ್ಯನವರು ಹೇಳ್ತಾ ಇದ್ರು ದೇವೇಗೌಡರಿಗಿಂತ ಒಂದು ಹಂತದಲ್ಲಿ ಮಾಡ್ತಾರೆ, ಹೋಮ ಮಾಡ್ತಾರೆ, ಜ್ಯೋತಿಷ್ಯ ನೋಡ್ತಾರೆ. ಇವತ್ತು ಕೂಡ ವಿಧಾನಸೌಧದ 3ನೇ ಮಹಡಿ ಏನು ನಾಳೆಯಿಂದ ಮುಖ್ಯಮಂತ್ರಿ ಅವರು ಕೂರಬೇಕು ಡಿ ಕೆ ಶಿವಕುಮಾರ್, ಆ ಕುರ್ಚಿ ಯಾವ ದಿಕ್ಕಿಗಿರ್ಬೇಕು, ವಾಸ್ತು ಪ್ರಕಾರ ಅಂದ್ರೆ ಹಂಗಿರುವಂತಹ ನನಗೆ ನಂಗೆ ಅನ್ಸಲ್ಲ. ಹಂಗಾಗಿ ಬಿಜೆಪಿಗೆ ಕಷ್ಟನೂ ಆಗ್ಬೋದು. ಯಾಕಂದ್ರೆ ಬಿ ಜೆ ಪಿಯವರನ್ನು ಸ್ವಾಗತ ಮಾಡುವ, ಈಗ ಬಿ ಜೆ ಪಿನಲ್ಲಿ ಒಂದು ಇದಿದೆ ಏನಂತಂದರೆ, ಮೋದಿ ಅಮಿತ್ ಶಾದಂಥ ನಾಯಕರು ಕರ್ನಾಟಕದಲ್ಲಿ ಇಲ್ಲ. ಕಠೋರ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂಥ ನಾಯಕರು ಕರ್ನಾಟಕದಲ್ಲಿಲ್ಲ. ಇವರೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅಂತ ಆರೋಪವನ್ನು ಮಾಡ್ತಾರೆ ಅವ್ರ ಮೇಲೆ. ಹಾಗಿರುವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಅವರು ಹೆಂಗೆ, ನಮ್ಮಲ್ಲೆಲ್ಲ ಒಂದು ಮಾತಿದೆ, ಅವರು ಕಾಂಗ್ರೆಸ್ಸಲ್ಲಿದ್ದರೂ ಒಳ್ಳೆಯವರು ಅಂತೇಳಿ. ಹಾಗೆ ಇವರು ಕಾಂಗ್ರೆಸ್ಸಲ್ಲಿದ್ದರೂ ಒಳ್ಳೆಯವರು ಅಂತ ಹೇಳೋ ಭಾವನೆಯನ್ನು ಮುಂದುವರಿಸ್ಕೊಂಡು ಹೋದರೆ ಬಿ ಜೆ ಪಿಗೆ 28ರ ಚುನಾವಣೆಯಲ್ಲಿ ಕಷ್ಟನೂ ಕೂಡ ಆಗ್ಬೋದು. ಆಮೇಲೆ ಡಿ ಕೆ ಶಿವಕುಮಾರ್ ಬಗ್ಗೆ ನಾವು ಬರೇ ಒಕ್ಕಲಿಗ ಅಂತ ಅಷ್ಟೇ ಆಲೋಚನೆ ಮಾಡಬೇಕಾಗಿಲ್ಲ. ಆಮೇಲೆ ಅವ್ರ ಮೇಲೆ ಏನೋ ಆರೋಪಗಳಿದ್ದಾವೆ, ಅವರು ಕರಪ್ಷನ್ನು ಇದು, ಆಮೇಲೆ ರೋಡಿಸಮ್ ಇದನ್ನು ಮಾಡ್ತಾರೆ, ಅವೆಲ್ಲ ಹಿನ್ನೆಲೆಯಿಂದ ಬಂದವರು ಅಂತೆಲ್ಲ ಇದೆ. ಆದರೆ ಈಗ ಉಪಮುಖ್ಯಮಂತ್ರಿ ಆದಮೇಲಿನ ಅವರ ನಡವಳಿಕೆಗಳನ್ನು ಗಮನಿಸಿದರೆ, ಅಥವಾ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ಡಿ ಕೆ ಶಿವಕುಮಾರ್ ಹೇಗಿದ್ದಾರೆ ಅನ್ನೋದನ್ನು ಗಮನಿಸಿದರೆ ಅವರು ಹಾಗೇ ಇರ್ತಾರೆ. ಯಾಕಂದರೆ ಒಂದು ಸ್ಥಾನಕ್ಕೆ ಬಂದ ತಕ್ಷಣ ನಿಮ್ಮ ನಡವಳಿಕೆ ಕೂಡ, ದೇಹ ಭಾಷೆ ಕೂಡ ಬದಲಾಗ್ತಾ ಇದೆ ಅನ್ನೋದು ಕಾಣ್ತಾ ಇದ್ದೀವಿ ನಾವು.
ಅದ್ರ ಜೊತೆಗೆ ಹಿಂದುತ್ವವೂ ಸೇರಿದರೆ ಬಹುಶಃ ಬಿ ಜೆ ಪಿಯವರು ಬೇರೆ ರೀತಿಯೇ ಆಲೋಚನೆ ಮಾಡಬೇಕಾಗ್ಬೋದು ಅಂತ. ಯಾಕೆಂದರೆ ಬಿ ಜೆ ಪಿ ಈ ರಾಜ್ಯದಲ್ಲಿ, ನೀವು ಇಡೀ ದೇಶದಲ್ಲಿ ಬಿ ಜೆ ಪಿ ಹಿಂದುತ್ವದಿಂದ ಕಟ್ಟಿದ್ದಾರೆ, ಆದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಕಟ್ಟಿದ್ದು ಹೋರಾಟದಿಂದ, ಬಿ ಜೆ ಪಿಯನ್ನು ಕಟ್ಟಿದ್ದು ಹಿಂದುತ್ವದಿಂದಿಲ್ಲ. ಇಲ್ಲಿ ಹಿಂದುತ್ವ, ಕಠೋರ ಹಿಂದುತ್ವವಾದಿಗಳಾದ ಯಾವ ನಾಯಕರು ಇಲ್ಲಿ ಉಳಿಲಿಲ್ಲ. ಪಕ್ಷದಿಂದ ಅವನು ಹೊರಗಡೆ ಹಾಕಿದ್ರು. ಪಕ್ಷದಿಂದನೇ ಹೊರಗಡೆ ಹಾಕಿದ್ರು. ಇರ್ಬೋದು, ಯತ್ನಾಳ್ ಇರ್ಬೋದು, ಹೌದು, ಅವ್ರ ಪಕ್ಷದಿಂದ ಹೊರಗಡೆ ಹೋದರು. ಅನಂತಕುಮಾರ್ ಅವರು, ಅನಂತಕುಮಾರ್ ಹೆಗಡೆ ಅವರು ಎಲ್ಲರೂ ಹೊರಗಡೆ ಹೋದರು. ಯಡಿಯೂರಪ್ಪನವ್ರ ಪಕ್ಷ ಕಟ್ಟಿದ್ದು ಹೇಗೆ? ಹೋರಾಟದ ಮೂಲಕ, ರೈತರ ಇದ್ರ ಮೂಲಕ, ಹಿಂದುಳಿದ ವರ್ಗದವ್ರನ್ನ ಇದು ಮಾಡ್ತೀವಿ ಅಂತ ಹೇಳ್ದ. ಆಮೇಲೆ ಆದಿವಾಸಿಗಳು ಮತ್ತು ನೆಲ ಕಳ್ಕೊಂಡಂಥ ಭೂ ರೈತರ ಹೋರಾಟಗಳನ್ನು ಮಾಡುವ ಮೂಲಕ ಪಕ್ಷವನ್ನು ಕಟ್ಟಿದರೆ ವಿನಃ ಕಠೋರ ಹಿಂದುತ್ವ ಮೂಲಕವಾಗಿ ಕಟ್ಟಿಲ್ಲ. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಬಿ ಜೆ ಪಿಯ ಬೇರೆ ಏನೇನೋ ಪ್ಲ್ಯಾನ್ ಮಾಡಬೇಕಾದ ಅಗತ್ಯ ಬರ್ಬೋದು ಅಂತ. ಅದೇ ಭರತ್ ಅವರೇ, ನೀವು ಹೇಳಿದ್ದು ಸ್ವಲ್ಪ ವಿಸ್ತರಿಸೋದಾದರೆ, ಈಗ ವಿರೋಧ ಪಕ್ಷದ ನಾಯಕರಾಗಿ ಅವರು ರವೀಂದ್ರ ಭಟ್ರು ಹೇಳಿದರು ಬೇರೆ ಸಮುದಾಯ ನೋಡಬೇಕಾಗತ್ತೆ ಅಂತ. ಆದರೆ ಈಗ ನೀವು ಹೇಳಿದ ಅಂಶ ಏನಿದೆ, ಅವರು ಇಲ್ಲಿಯವರೆಗೆ ಹಿಂದುತ್ವವನ್ನೇ ಇಟ್ಕೊಂಡು, ಇವನ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅದನ್ನೇ ಮಾಡಿದ್ರು, ಈಗಲೂ ಕೂಡ ಅದನ್ನೇ ಮಾಡ್ತಾಯಿದ್ದಾರೆ. ನಿನ್ನೆ ವಿಜೇಂದ್ರ ಅವರು ಕಲಬುರಗಿನಲ್ಲಿ ನಡೆಯುವ ಹೋರಾಟ ಇರ್ಬೋದು ಅಥವಾ ಬೇರೆ ಬೇರೆ ಹೋರಾಟ, ಅದನ್ನೇ ಇಟ್ಕೊಂಡಿದ್ರು. ಬಹುಶಃ ಈ ಫುಲ್ ಸ್ಟ್ರಾಟಜಿನ ಅಥವಾ ಏನು ಕಾರ್ಯತಂತ್ರವನ್ನು ಚೇಂಜ್ ಮಾಡೋದಾದರೆ, ಆ ಥರದ ಒಂದು ಮೃದು ಮುಖ ಏನಿದೆ ಹಿಂದುತ್ವದ ಹೊರತಾಗಿ, ಮುಖಗಳು ಭಾಳ ಕಡಿಮೆ ಇದ್ದಾರೆ ಅಂತ ಅನಿಸುತ್ತೆ ಬಿ ಜೆ ಪಿನಲ್ಲಿ. ಅಂದರೆ ವಿರೋಧ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವವಾದಿ ಡಿ ಕೆ ಶಿವಕುಮಾರ್, ಯಾಕೆಂದರೆ ಅವರು ವಿಧಾನಸಭೆ ಒಳಗಡೆನೆ ನಮಸ್ತೆ ಸದಾವತ್ಸಲೆ ಅಂತ ಹೇಳೋ ಮುಖಾಂತರ ಒಂದು ದೊಡ್ಡ ವಿವಾದಕ್ಕೆ ಸಿಕ್ಕಾಕೊಂಡು. ನಂಗೆ ಗೊತ್ತಿದೆ ಅಂತ ಹೇಳಿದ್ರು, ಗೊತ್ತಿದೆ RSS ಶಾಖೆಯಲ್ಲಿ ನೀವೇನು ಮಾಡ್ತೀರಿ ಅನ್ನೋದು ಗೊತ್ತಿದೆ ನನಗೆ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಗಮನಿಸಬೇಕು, ಡಿ ಕೆ ಶಿವಕುಮಾರು ಯಾವುದನ್ನು ಒಳಗಿಟ್ಕೊಳ್ಳಲ್ಲ, ಏನಿದೆ ಅದನ್ನ ಹೇಳ್ತಾರೆ. ಹೌದ್ರಿ, ನಾನು ದೇವಸ್ಥಾನಕ್ಕೆ ಹೋಗ್ತೇನೆ, ಹೌದ್ರಿ ನಾನು ಜೈನ್ ನಂಬ್ತೇನೆ, ನಾನು RSS ಇದು ಎಲ್ಲ ಗೊತ್ತಿದೆ ನನಗೆ ಅಂತ ಹೇಳ್ತಾರೆ. ಅದನ್ನು ತಡಿಬೇಕಲ್ಲ, ಆ ತಡೆಯೋದಕ್ಕಾಗಿ ಆದರೂ ಒಂದು ಬೇರೆ ನಾಯಕ ಬರ್ಬೋದು ಅಂತ ನನಗನ್ಸುತ್ತೆ. ಆ ಅಸ್ತ್ರನ ಕಿತ್ಕೊಳ್ಳೋರು ಅಂದರೆ ಬಿ ಜೆ ಪಿಲಿ ಯಾರು ನಿಮ್ಗೆ? ಅಂದರೆ ಈಗ ಬಿ ಜೆ ಪಿಯಲ್ಲಿ ಎರಡನೇ ಈಗ ಆರ್ಗ ಜ್ಞಾನೇಂದ್ರ ಅವರು ಭಾಳ ಸೀನಿಯರು, ಅವರು ಒಕ್ಕಲಿಗರಿದ್ದಾರೆ, ಅವರು ಆಗಲ್ಲ. ಎರಡನೇ ತಲೆಮಾರು ನಾಯಕತ್ವಕ್ಕೆ ಹೋಗಿ ಉಪನಾಯಕರಾದಂತಹ ಬೆಲ್ಲದಿದ್ದಾರೆ, ಅವರು ಲಿಂಗಾಯತ ಸಮುದಾಯದವರು. ಅಥವಾ ಸುನಿಲ್ ಕುಮಾರ್ ಅವರು ಕಳೆದ 3 ವರ್ಷದಲ್ಲಿ ಭಾಳ ಅಗ್ರೆಸಿವ್ ಆಗಿ ಸದನವನ್ನು ನೋಡ್ತಾ ಇದ್ದಾರೆ. ಅಥವಾ ವಿಜೇಂದ್ರನೂ ಇದ್ದಾರೆ, ಈಗ ಅವರು ವಿರೋಧ ಪಕ್ಷದ ರಾಜ್ಯಾಧ್ಯಕ್ಷರಾಗಿ. ಈ ಥರದ ಯಾವ ಮುಖಗಳು ಡಿ ಕೆ ಶಿವಕುಮಾರನ್ನ ಎದುರೋಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತಾ? ಯಾಕೆಂದರೆ ಅವರು ಅಗ್ರೆಸಿವ್ ಆಗಬಹುದು, ಆದರೆ ಇವರು ಹೇಳಿದ ಅಸ್ತ್ರ ಮತ್ತು ನೀವು ವಿಶ್ಲೇಷಣೆ ಮಾಡಿದಂತೆ ಇದನ್ನು ಹೆಂಗೆ ಬಿ ಜೆ ಪಿ ಎದುರಿಸುತ್ತೆ ಅನ್ನೋದು ಒಂದು ಹೊಸ ಸವಾಲು ಬಿ ಜೆ ಪಿ ಕೂಡ ಅಂತ ನನಗೆ ಒಂದು ಪೊಟೆನ್ಷಿಯಲ್ ಕಾಣೋದು ಸುನಿಲ್ ಕುಮಾರ್ನಲ್ಲಿ. ಯಾಕಂದರೆ ಒಂದು ಅವರು OBC ಈಡಿಗ ಸಮುದಾಯಕ್ಕೆ ಸೇರ್ತಾರೆ, ಆದರೆ ಅವರು ಈಡಿಗ ನಾಯಕ ಅನ್ನೋಕ್ಕಿಂತ ಅವ್ರ ಕ್ರೆಡೆನ್ಷಿಯಲ್ಸ್ ಏನು ಅಂತಂದರೆ ಅವರೊಬ್ಬ ಪ್ರಖರ ಹಿಂದುತ್ವದ ನಾಯಕ ಮತ್ತು ಸಂಘದ ಹಿನ್ನೆಲೆಯಿಂದ ಬಂದವರು ಅಂತ. ಮತ್ತು ನಾನು ನೋಡಿರೋ ಹಾಗೆ 3 ವರ್ಷದಲ್ಲಿ ಸದನದಲ್ಲಿ ಅಥವಾ ಅದಕ್ಕಿಂತ ಹಿಂದೆ ಅವರು ಸಚಿವರು ಕೂಡ ಆಗಿದ್ದರು ಹಿಂದೆ BJP ಸರ್ಕಾರದಲ್ಲಿ. ಅವರ ಸದನದ ಪರ್ಫಾರ್ಮೆನ್ಸ್ ನಾನು ನೋಡಿರೋ ಹಾಗೆ ಒಬ್ಬ ಪಾರ್ಲಿಮೆಂಟೇರಿಯನ್ ಆಗಿ ಅವರು ಬೆಳೀತಾ ಇದ್ದಾರೆ. ಭಾಳ ಆರ್ಟಿಕ್ಯುಲೇಟಾಗಿ ಮಾತಾಡ್ತಾರೆ, ವಿಷಯಾಧಾರಿತ ಇದು ಮಾಡ್ತಾರೆ. ಅದನ್ನು ಹೇಳೋವಾಗಲೇ ಅವ್ರ ಐಡಿಯಾಲಜಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರೆಸೆಂಟ್ ಮಾಡುವಂಥದ್ದು ನೋಡಿದ್ದೀನಿ. ಅಲ್ಲಿ ಒಂದು ಪೊಟೆನ್ಷಿಯಲ್ ಇದೆ. ನನಗನ್ಸೋದು ಈ ಐಡಿಯಾಲಜಿ ಆಧಾರದ ಮೇಲೆ ಶಿವಕುಮಾರನ್ನ ಕಟ್ಟಾಕೋಕ್ಕೆ ನೋಡ್ತಾರಾ, ಅದೇ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಹಾರ್ಡ್ ಕೋರ್ ಇಶ್ಯೂಸ್ ಮೇಲೆ ಶಿವಕುಮಾರ್ ಅವರ ನಿಲುವು ಏನಾಗಿರುತ್ತೆ, ಹಾರ್ಡ್ ಕೋರ್ ಐಡಿಯಾಲಜಿಕಲ್ ಇಶ್ಯೂಸ್ ಮೇಲೆ. ಯಾಕೆ ನಿನ್ನೆ ನಿಮ್ಗೊಂದು ಪೂರಕವಾಗಿ ಅದು ಹಿಜಾಬ್ ಸಂಬಂಧಪಟ್ಟಂಗೆ ನಾವು ಕೇಸರಿ ಶಾಲ್ ಹಂಚ್ತೇವೆ ಅಂತ ಹೇಳಿದಾಗ ಅವರೊಂದು ಪ್ರತಿಕ್ರಿಯೆ ಕೊಟ್ಟರು, ಭಾಳ ಸೂಕ್ಷ್ಮವಾಗಿತ್ತು. ಕೇಸರಿ ಶಾಲು ರಾಷ್ಟ್ರಧ್ವಜ ಮುಂದಿನ ದಿನ ಚರ್ಚೆ ಮಾಡೋಣ ಅಂತ, ಯಾವ್ದು ಬೇಕು ಅಂತ ಚರ್ಚೆ ಮಾಡ ಅಷ್ಟೇ. ನಾನು ತಡಿತೀನಿ, ನಾವು ರಾಷ್ಟ್ರಧ್ವಜ ಹಾಕ್ತಿಲ್ಲ ನೋಡಿ, ಅವರು ತಂದಿರೋದು ಯಾವುದು ಎದುರು ಹಿಜಾಬ್ಗೆ ರಾಷ್ಟ್ರಧ್ವಜವನ್ನು ಮುಂದಿಟ್ಟಿದ್ದಾರೆ. ಗೊತ್ತಿಲ್ಲ ಅವ್ರ ಸ್ಟ್ರಾಟಜಿ ಏನಿದೆ ಅಂತ. ಸೊ ಇದೇ ಹಿಜಾಬ್ ವಿಷಯದ ಬಗ್ಗೆ ಯಾವಾಗ 2022ರಲ್ಲಿ ವಿವಾದ ಆಯಿತು, ನನಗೆ ಇನ್ನೂ ಜ್ಞಾಪಕ ಇದೆ. ಆವಾಗ ಸಿದ್ದರಾಮಯ್ಯನವರು ನೇರವಾಗಿ ಆ ಮುಸ್ಲಿಂ ಹೆಣ್ಮಕ್ಳ ಪರವಾಗಿ ನಿಲುವು ತಗೋತಾರೆ. ಆದರೆ ಇನಿಷಿಯಲಿ ಆವಾಗ ಶಿವಕುಮಾರ್ ಅವರು ಬೇಡ, ಇದು ಸೂಕ್ಷ್ಮ ವಿಷಯ, ನಾವು ಯಾರೂ ಮಾತಾಡೋದು ಬೇಡ ಅನ್ನೋ ನಿಲುವು ತಗೋತಾರೆ. ಸೊ ಅಲ್ಲೇ ಒಂದು ಐಡಿಯಾಲಜಿಕಲ್ ಡಿಫ್ರೆನ್ಸ್ ಅವರಿಬ್ಬರಲ್ಲಿ ನಮಗೆ ಹೊರಗೆ ಬಂತು. ಆಮೇಲೆ ಅಫ್ಕೋರ್ಸ್ ಶಿವಕುಮಾರ್ ಅವರು BJP ಸರ್ಕಾರವನ್ನು ಟೀಕೆ ಮಾಡಿದ್ರು ಆ ವಿಷಯದ ಬಗ್ಗೆ. ಆದರೆ ವಿಠ್ಠಲ ಶಾಖೆ ರಾಜಾಜಿನಗರದಲ್ಲಿ ನಾನು ನನ್ನ ಬಾಲ್ಯವನ್ನು ಕಳೆದಿದ್ದೆ ಅಂತ ಬಹಿರಂಗವಾಗಿ ಹೇಳ್ಕೊಂಡಿರುವಂಥ ಶಿವಕುಮಾರು
RSS ಬಗ್ಗೆ ಅವ್ರ ನಿಲುವೇನು, RSS ನಿಜವಾಗ್ಲೂ ಕೋಮು ಸಂಸ್ಥೆಯ, ಈ ಥರ ವಿಷಯಗಳನ್ನು ತಂದು ಶಿವಕುಮಾರ್ ಅವರನ್ನು ಐಡಿಯಾಲಜಿಕಲಿ ಕಟ್ ಹಾಕೋ ಪ್ರಯತ್ನ ನಡೆಯುತ್ತಾ ಮುಂದೆ, ಅದೊಂದು ನೋಡಬೇಕಾಗತ್ತೆ ಹೇಗೆ ಮಾಡ್ತಾರೆ ಅಂತ. ಅದಕ್ಕೆ ನನಗೆ ಆ ಥರ ಯಾರನ್ನು ಮಾಡ್ಬೋದು ಅಂದರೆ ನನಗೆ ಪೊಟೆನ್ಷಿಯಲ್ ಕಾಣ್ತಿರೋದು ಈಗ ಸುನಿಲ್ ಕುಮಾರ್. ಅದೇ ಸುನಿಲ್ ಕುಮಾರ್ ನೀವು ಹೇಳಿದಾಗೆ ಕಳೆದ ಅವರು ಭಾಳ ಪ್ರಖರ ಹಿಂದುತ್ವವಾದಿಯಾಗಿ ಬಾಬಾ ಬುಡನ್ಗಿರಿಯ ವಿಷಯದಲ್ಲಿ ಏನು ದತ್ತಪೀಠ ಸ್ಥಾಪನೆ ಮಾಡಬೇಕು ಅನ್ನುವ ಹೋರಾಟದ ಮೂಲಕನೇ ಬೆಳೆದು ಬಂದವರು. ಆದರೆ ಕಳೆದ ಒಂದು 5 ವರ್ಷದಲ್ಲಿ ಈ DK ಶಿವಕುಮಾರಲ್ಲಿ ಏನು ಬದಲಾವಣೆ ಕಾಣ್ತಲ್ಲ, ಅವರ ದೇಹದ ಭಾಷೆ ಮತ್ತು ಮಾತಿನ ಶೈಲಿ, ಸುನೀಲ್ ಕುಮಾರ್ ಕೂಡ ಆ ಪ್ರಖರ ಹಿಂದುತ್ವ ಬಿಟ್ಟಿದ್ದಾರೆ. ಅವರು ನೀವು ಹೇಳಿದಂಗೆ ಸೂಕ್ಷ್ಮವಾಗಿ ಎಲ್ಲೋ ಹೇಳ್ತಾರೆ ಬಿಟ್ಟರೆ CT ರವಿಯವ್ರ ಥರ ಯತ್ನಾಳ್ ಥರ ಮಾತಾಡೋಲ್ಲ. ಭಾಳ ಒಂದು ಏನು ಸುಸಂಸ್ಕೃತ ಶೈಲಿ ಅಂತ ಹೇಳಬಹುದಾದರೆ ಗೊತ್ತಿಲ್ಲ ಅದು ಸರಿಯೋ ತಪ್ಪ ಬಳಕೆ, ಸಾಂವಿಧಾನಿಕ ಶೈಲಿಗೆ ಎಲ್ಲೋ ಪರಿವರ್ತನೆ ಆದಂಗೆ ಕಾಣ್ತಾರೆ. ನೀವು ಅದನ್ನು ಗಮನಿಸಿರ್ಬೋದು. ಹೌದು ಅಲ್ವಾ? ಹೌದು, ಗಮನಿಸಿ. ಏನೇ ಸುನಿಲ್ ಕುಮಾರು ಇಲ್ಲಿ ಬಹಳ ಮುಖ್ಯವಾದದ್ದು ಏನು ಅಂದರೆ, ಸುನಿಲ್ ಕುಮಾರು ಹೇಗೆ ದೇಹ ಭಾಷೆಯನ್ನು ಅವರ ಮಾತನ್ನು ಅವರು ನಿಯಂತ್ರಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾತಿಯೇ ಮುಖ್ಯ ಆಗುತ್ತೆ. ಯಾಕೆಂದರೆ ಹಿಂದುಳಿದ ವರ್ಗದಿಂದ ಬಂದ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ಮುಂದುವರೆದ ಮೇಲ್ವರ್ಗದ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಆ ಹಿನ್ನೆಲೆ ಒಳಗೆ ಯಾಕೆಂದರೆ ರಾಜಕಾರಣ ನಿಂತಿರೋದು ಜಾತಿ ಮೇಲೆ. ನೀವು ಹಿಂದುತ್ವದ ಪ್ರಖರ ಹಿಂದುತ್ವದ ಇಲ್ಲ ಅನ್ನೋದು ಪ್ರೂವ್ ಆಗಿದೆ ನಮ್ಮಲ್ಲಿ ಈಗ. ಅದು ಆ ಕಾರಣಕ್ಕಾಗಿ ಈ ಹಿಜಾಬ್ ಬಗ್ಗೆ ಅಷ್ಟೆಲ್ಲ ಗಲಾಟೆ ಮಾಡಿ ಹಂಗೆಲ್ಲ ಆಗೋದಾಗಿದ್ದರೆ ಬೊಮ್ಮಾಯಿ ಸರ್ಕಾರನೇ ಬರಬೇಕಾಗಿತ್ತಲ್ಲ, BJP ಸರ್ಕಾರನೇ ಬರಬೇಕಾಗಿತ್ತಲ್ಲ. ಯಾಕೆ ಕಳ್ಕೊಳ್ತು? ಜನ ಅದನ್ನು ಒಪ್ಪಲ್ಲ ಅನ್ನೋದು ಗ್ಯಾರಂಟಿ ಆಗಿದೆ. ಆ ಹಿನ್ನೆಲೆ ಒಳಗೆ ನನಗೆ ನೀವು ಜಾತಿ ಲೆಕ್ಕಾಚಾರ ಹಾಕಿದರೂ ಕೂಡ ಸುನಿಲ್ ಕುಮಾರ್ ಹತ್ರ ಬಂದು ನಿಂತ್ಕೋಬಹುದು ಅಂತ ಅದೊಂದು ಹಂತದ ಪ್ರೋಸೆಸ್ ಇತ್ತು. ಅಲ್ಲಿಗೆ ಬಂದು ನಿಂತ್ಕೋಬಹುದು. ಅದು ಗೊತ್ತಿಲ್ಲ, BJP ಮತ್ತು ನರೇಂದ್ರ ಮೋದಿ ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಆದರೆ ಆ ನಮೂನಿ ಆಗಿ ಬಂದರೆ ರಾಜಕಾರಣದಲ್ಲಿ ಅಂತ ಬದಲಾವಣೆಗಳಂತೂ ಆಗುತ್ತೆ. ಯಾಕೆ ಅಲ್ಲಿಗೆ ಬರುತ್ತೆ ಅಂದರೆ, ನೀವು ಬೆಲ್ಲದ ವಿಷಯ ಹೇಳಿದೆ, ಅರವಿಂದ್ ಬೆಲ್ಲದ್. ಈಗ ಪಕ್ಷದ ಅಧ್ಯಕ್ಷರು ಲಿಂಗಾಯತರು, ವಿರೋಧ ಪಕ್ಷದ ನಾಯಕರು ಲಿಂಗಾಯತರನ್ನು ಮಾಡ್ತಾರೆ ಅಂತ ನನಗನ್ಸಿಲ್ಲ. ಪಕ್ಷದ ಅಧ್ಯಕ್ಷರು ಚೇಂಜ್ ಆದರೆ ಆಗ ಬೆಲ್ಲದಕ್ಕೂ ಚಾನ್ಸ್ ಬರ್ಬೋದು, ಗೊತ್ತಿಲ್ಲ. ಉಪನಾಯಕರಾಗಿದ್ದಾರೆ, ಈಗ ಉಪನಾಯಕರಾಗಿದ್ದಾರೆ, ಅವರು ಉತ್ತರ ಕರ್ನಾಟಕದವರು ಪ್ರಮೋಷನ್ ಕೊಡ್ಬೋದು. KPCC ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. KPCC ಅಧ್ಯಕ್ಷರು ಮುಸ್ಲಿಮೋ ದಲಿತರೋ ಯಾರೋ ಒಬ್ಬರು ಆದರೆ ಆಗ ಈ ಈಕ್ವೇಷನ್ಗಳೆಲ್ಲ ಚೇಂಜ್ ಆಗ್ತವೆ. ಹೌದು, ಒಂದಕ್ಕೊಂದು ಸಂಬಂಧ ಇದೆ. ನಾನು ಆಗಲೇ ಹೇಳ್ದಂಗೆ ಎಲ್ಲದಕ್ಕೂ ಸಂಬಂಧ ಇದೆ. ಅಲ್ಲೇನಾಗುತ್ತೆ ಅನ್ನೋದ್ರ ಮೇಲೆ ಇಲ್ಲೇನಾಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡಿ. ಅದೇ ಯಾವ ಪಾನನ್ನು ಕಾಂಗ್ರೆಸ್ ಇಡುತ್ತೆ, ಅದಕ್ಕೆ ಎದುರಾದ ಪಾನನ್ನು ಮೋದಿಯವರು ಇಡಬೇಕಾಗುತ್ತೆ. ರಾಜಕಾರಣದಲ್ಲಿ ಯಾವಾಗಲೂ ಹಾಗೆ ಅಲ್ವಾ ಅದು. ಅದ್ರ ಮೇಲೆ ಯಾಕಂದರೆ ನೀವು ಜಾತಿಯನ್ನು ಗಮನದಲ್ಲಿ ಈಗ ಇನ್ನು 2 ವರ್ಷಕ್ಕೆ ಚುನಾವಣೆಗೆ ಹೋಗಬೇಕು. BJPನೂ ಇನ್ನು 2 ವರ್ಷಕ್ಕೆ ಚುನಾವಣೆಗೆ ಹೋಗಬೇಕು, ಕಾಂಗ್ರೆಸ್ಸು 2 ವರ್ಷಕ್ಕೆ ಚುನಾವಣೆಗೆ ಹೋಗಬೇಕು. ಎಲ್ಲರ ಕಣ್ಣು ಅಲ್ಲಿರೋದ್ರಿಂದಾಗಿ ಅದಕ್ಕೆ ತಕ್ಕನಾದ ಸ್ಟ್ರಾಟಜಿಯನ್ನು ಕಾಂಗ್ರೆಸ್ಸು ಮಾಡುತ್ತೆ, BJPನೂ ಮಾಡುತ್ತೆ. ಈಗ ರವೀಂದ್ರ ಭಟ್ ಅವರು KPCC ಅಧ್ಯಕ್ಷರು ಬದಲಾದರೆ BJPಯ ಅಧ್ಯಕ್ಷರು ಸಹಜವಾಗಿ ಯಾಕೆಂದರೆ ಮುಖ್ಯಮಂತ್ರಿ ಇಳಿದು ಒಬ್ಬ ಪ್ರಭಾವಿ ಸಮುದಾಯದ ಮುಖ್ಯಮಂತ್ರಿ ಬಂದರು. ಅಲ್ಲಿ ಪ್ರಭಾವಿ ಸಮುದಾಯಕ್ಕೆ ಸೇರಿದಂಥ ವಿಜೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ. KPCC ಅಧ್ಯಕ್ಷರಾಗಿ ಜಾರಕಿಹೊಳಿ ಅವರು ಆಗಬೇಕು, ಸತೀಶ್ ಜಾರಕಿಹೊಳಿ ಆಗಬೇಕು ಅನ್ನುವಂಥ ವಾದ ಇದೆ. ಅಂದರೆ ಅವರು ನಾಯಕ ಸಮುದಾಯದ, ವಾಲ್ಮೀಕಿ ನಾಯಕ ಸಮುದಾಯ, ಅಥವಾ ಪರಮೇಶ್ವರ್ ಹೆಸರು ಕೂಡ ಮೊನ್ನೆ ಮುನ್ನೆಲೆಗೆ ಬಂದಿತ್ತು, ಗೊತ್ತಿಲ್ಲ. ಅವರು BK ಹರಿಪ್ರಸಾದ್ ಹೆಸರಿದೆ. ಏನು ಆ ಥರದ ಲೆಕ್ಕಾಚಾರ ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇರಬಹುದು ಅಥವಾ ಏನು ಆಗಬಹುದು ಮುಂದೆ? ಯಾಕೆಂದರೆ ಈಗ ಪ್ರಭಾವಿ ಜಾತಿಗೆ ಮುಖ್ಯಮಂತ್ರಿ ಕೊಟ್ಟಿರೋದ್ರಿಂದ ಹಿಂದುಳಿದ ಜಾತಿಯು ಸಹಜವಾಗಿ ಕೊಡಬೇಕು, ಅಥವಾ ರವೀಂದ್ರ ಭಟ್ ಹೇಳಿದ್ರೆ ಮುಸ್ಲಿಮಿಗೆ ಕೊಡ್ಬೋದು, ಗೊತ್ತಿಲ್ಲ. ಆ ಥರದ ಲೆಕ್ಕಾಚಾರ ದಲಿತರಿಗೂ ಕೊಡ್ಬೋದು. ಏನಾಗಬಹುದು? ನಾವೀಗ ಕೇಳ್ತಿರೋದು KPCC ಅಧ್ಯಕ್ಷರ ಹುದ್ದೆ ಅಹಿಂದ ಬ್ಲಾಕ್ಗೆ ಹೋಗ್ಬೋದು ಅಂತ. ಅದರಲ್ಲಿ ಮುಂಚೂಣಿಯಲ್ಲಿರೋ ಹೆಸರು ಸತೀಶ್ ಜಾರಕಿಹೊಳಿ, ಬೇರೆ ಹೆಸರುಗಳು ಇದೆ. ತಾವು ಹೇಳ್ದಂಗೆ ಹರಿಪ್ರಸಾದ್ ಅವ್ರ ಹೆಸರು ಈಗ ಫ್ಲೋಟ್ ಆಗ್ತಾ ಇದೆ. ಮಹದೇವಪ್ಪ ಹೆಸರು ಯಾಕೆಂದರೆ ಮನುಷ್ಯ ಆಗಿಲ್ಲ ಅಂದರೆ ಕುಡಿ ಅಂತ. ಸಂತೋಷ್ ಲಾಡ್ ಹೆಸರಿದೆ. ಸಂತೋಷ್ ಲಾಡ್ ಆ್ಯಕ್ಚುಲಿ ಹಂಗೆ ನೋಡೋಕೋದ್ರೆ ಮೈಕ್ರೋ ಕಮ್ಯುನಿಟಿ ಅವ್ರದ್ದು, ಮರಾಠ ಅಂತ. ಬಟ್ ಅದು ಕೂಡ OBC ಅಂತ ನಾವು ಹೇಳ್ಬೋದು. ಬಟ್ ಈಗ ಒಕ್ಕಲಿಗ ಮುಖ್ಯಮಂತ್ರಿ ಇರೋದ್ರಿಂದ ಅವರು ಸಹಜವಾಗಿ PCC ಪ್ರೆಸಿಡೆಂಟ್ ಹುದ್ದೆಯನ್ನು ಬಿಟ್ಕೊಡ್ಬೇಕಾಗತ್ತೆ. ಏನೇ ಅಪಾಯಿಂಟ್ಮೆಂಟ್ ಆದ್ರೂ ರಾಜಕೀಯದಲ್ಲಿ
ಪ್ಲಸ್ ಆ್ಯಂಡ್ ಮೈನಸ್ ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ. ಈಗ ಸತೀಶ್ ಜಾರಕಿಹೊಳಿ ಕೊಟ್ಟರೆ ಅವ್ರದ್ದು ಅಡ್ವಾಂಟೇಜಸ್ಸು ಇದೆ, ಮೈನಸ್ ಆಗುವಂಥ ಕೆಲವು ಪಾಯಿಂಟ್ಸು ಇದೆ. ಅಡ್ವಾಂಟೇಜಸಲ್ಲಿ ರಿಸೋರ್ಸು, ಸಂಪನ್ಮೂಲ ಕ್ರೋಢೀಕರಿಸ್ತಾರೆ, ಮತ್ತು ಅವ್ರಿಗೂ ಅದೊಂದು ನೆಟ್ವರ್ಕ್ ಇದೆ. 12 ಜಿಲ್ಲೆಯಲ್ಲಿ ಆ ಸಮುದಾಯದ ಪ್ರಭಾವಿ ಮತಗಳಿದಾವೆ ಹತ್ರ. ಹೌದು, ಈ ಥರದ್ದೆಲ್ಲ ಇದೆ. ಬಟ್ ಸರ್ ಹೇಳ್ದಂಗೆ ಕಾಂಗ್ರೆಸ್ಸಲ್ಲಿ ಇವತ್ತೇನಾಗಿದೆ, ಎಲ್ಲದಕ್ಕೂ ಲಿಂಕ್ ಆಗಿದೆ. ಈಗ DCM ಹುದ್ದೆಗೆ ಯಾರು ಬರ್ತಾರೆ ಅನ್ನೋದ್ರ ಮೇಲೆ KPCC ಪ್ರೆಸಿಡೆಂಟ್. ಇಲ್ಲ, ನೀವು ಬರೀ ಅಷ್ಟಕ್ಕೆ ಮಾತ್ರ ಆಲೋಚನೆ ಮಾಡಬೇಕಾಗಿಲ್ಲ. ಸುನೀಲ್ ಕುಮಾರ್ ವಿರೋಧ ಪಕ್ಷದ ನಾಯಕರು ಆಗೋದು ಆಮೇಲೆ. ಇವು ಈಗ BK ಹರಿಪ್ರಸಾದ್ KPCC ಪ್ರೆಸಿಡೆಂಟ್ ಆದರೆ ಅವಾಗ ನೀವು ಸುನೀಲ್ ಕುಮಾರ್ ಆಗಲಿಕ್ಕಿಲ್ಲ ಅಲ್ವಾ? ಈಗ ಅದು ಬೇರೆ ಬೇರೆ ಎಲ್ಲದೂ ಜಾತಿಯ ಮೇಲೆ ನಿಂತಿರೋದ್ರಿಂದ ಈಗ BJPಯಲ್ಲಿ ಏನು ತೀರ್ಮಾನ ಆಗಬೇಕು ಅನ್ನೋದು ಕಾಂಗ್ರೆಸ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕೆಂದರೆ ಈಗ ವಿಧಾನ ಪರಿಷತ್ನ ನಾಯಕರಾಗಿ ಛಲವಾದಿಯವರಿದ್ದಾರೆ, ಅಲ್ಲಿ ಕೂಡ ಆ ಕ್ಯಾಲ್ಕುಲೇಷನ್ ಬದಲಾಗ್ಬೋದು. ಯಾಕೆಂದರೆ ಇಲ್ಲಿ ಹಿಂದುಳಿದವ್ರು ಬಂದರೆ ಸಹಜವಾಗಿ ಮೇಲ್ ಸಮುದಾಯದ ಅಂದರೆ ಯಾರೋ ಲಿಂಗಾಯತರಿಗೋ ಬೇರೆ ಯಾರಿಗೋ ಅಲ್ಲಿ ಕೊಡಿ ಅನ್ನುವಂಥ, ಒಕ್ಕಲಿಗರಿಗೋ ಕೊಡಿ ಅನ್ನುವಂಥ ವಾದ ಶುರುವಾಗ್ಬೋದು. ಅಲ್ಲೂ ಬದಲಾಗ ಸಹಜವಾಗಿ ಆಗುತ್ತೆ. ಈಗ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರನ್ ತೆಗೆದ್ರೆ, ಇದು ಏನು ವಿಧಾನಸಭೆ ವಿರೋಧ ಪಕ್ಷ ನಾಯಕ ಅಶೋಕನ್ ತೆಗೆದ್ರೆ, ಒಕ್ಕಲಿಗ ಮತ್ತು ಲಿಂಗಾಯತ ಎರಡನ್ನ ನೀವು ಇದು ಮಾಡ್ಕೊಳಕ್ಕಾಗಲ್ಲ. ಅವಾಗ ಮೇಲ್ಮನೆಯಲ್ಲಿ ನೀವು ಬೇರೆ ಯಾರನ್ನೋ ಕೊಡಬೇಕು, ಮೇಲ್ಮನೆಯಲ್ಲಿ ಮೇಲ್ಜಾತಿಯವರಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ನಾನು ಹೇಳಿದ್ದು, ಈಗ ಇವೆಲ್ಲ ಏನು ಅಂತಂದರೆ, ನಾವು ಬರೇತ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಆಗಿದೆ, ಪವರ್ ಶೇರಿಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀವಲ್ಲ, ಬರೇ ಪವರ್ ಶೇರಿಂಗ್ ಕಾಂಗ್ರೆಸ್ನಲ್ಲಿ ಒಂದೇ ಅಲ್ಲ, ಅದು BJPಯಲ್ಲೂ ಆಗುತ್ತೆ. ಈಗ ಒಟ್ಟು ಕಳೆದ ಲೋಕಸಭೆ ಚುನಾವಣೆ ಹೊತ್ತಿಗೆ JDS ಮತ್ತು BJP ಮೈತ್ರಿ ಮಾಡಿಕೊಳ್ತು. ಒಂದು ಒಕ್ಕಲಿಗರ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಕ್ಕಿದ್ದರಿಂದ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಮೈತ್ರಿಕೂಟ, NDA ಮೈತ್ರಿಕೂಟ ಪಡಿತು. JDSನವರಿಗೆ 2 ಪಡೆದರೂ ಕೂಡ BJPಗೆ ಹಳೆ ಮೈಸೂರು ಭಾಗದಲ್ಲಿ ಬಹುತೇಕ ಎಲ್ಲ ಕ್ಷೇತ್ರ ಬಂತು. ಹಾಸನ ಒಂದು ಬಿಟ್ಟರೆ, ಇವನ್ DK ಶಿವಕುಮಾರ್ ಅವರ ಸ್ವಕ್ಷೇತ್ರ, ಅವರ ತಮ್ಮನನ್ನು ಸೋಲಿಸಿ, ಅದು ದೇವೇಗೌಡರ ಅಳಿಯ ಮಂಜುನಾಥ್ ಅವ್ರನ್ನಿದ್ರು, ಅಲ್ಲಿ ಬಂದರು. ಈ ಮೈತ್ರಿ ಮೇಲೆ ಏನಾದ್ರು ಪರಿಣಾಮ ಬೀರ್ಬೋದಾ? ಯಾಕೆಂದರೆ ಒಕ್ಕಲಿಗ ಲೆಕ್ಕಾಚಾರದಲ್ಲಿ ಇದ್ದರು ಅವರು, ಈ ಮತ ಬ್ಯಾಂಕನ್ನು ಹಿಡಿದು ಆ ಕಡೆ ಲಿಂಗಾಯತರು ಮತ್ತು ಒಕ್ಕಲಿಗರು. ಹಿಂದೆ ಅದೊಂದು ಸ್ಟ್ರಾಟಜಿ ಇತ್ತು. ರಾಮಕೃಷ್ಣ ಹೆಗಡೆ ಅವರು ಮತ್ತು ದೇವೇಗೌಡರು ಒಟ್ಟಿಗೆ ಹೋದಾಗ, ರಾಮಕೃಷ್ಣ ಹೆಗಡೆ ಅವರು ಬ್ರಾಹ್ಮಣರಾಗಿದ್ದರೂ ಕೂಡ ಲಿಂಗಾಯತ ನಾಯಕರು ಅಂತ ಹೇಳ್ಕೊಳ್ತಾರೆ. ಅದೊಂದು ದೊಡ್ಡ, ಅವತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ನಾಯಕರಿದ್ದರು. ಅವ್ರು ಮಾತ್ರ ಅಲ್ಲ, ಬೊಮ್ಮಾಯಿ ಅವರಿದ್ದರು, ಪಟೇಲ್ರಿದ್ದರು, ಸಿದ್ದರಾಮಯ್ಯ, ಸುಮಾರು ಜನ ಇದ್ದರು. ಸೊ ಆ ಥರದ್ದು ಮೈತ್ರಿ ಮೇಲೆ ಏನು ಪರಿಣಾಮ ಆಗುತ್ತೆ ಸರ್? ಮೈತ್ರಿ ಮೇಲೆ ಈಗ ತಕ್ಷಣಕ್ಕೆ ನನಗೆ ಏನು ಆಗತ್ತೆ ಆಗಲ್ಲ ಅಂತ ಹೇಳೋದು ಕಷ್ಟ. ಆದರೆ ಈಗ ಲೋಕಸಭೆ ಚುನಾವಣೆಗಿಂತ ಮುಂಚೆ 23ರ ವಿಧಾನಸಭೆ ಚುನಾವಣೆಯಲ್ಲಿ ಏನಾಗಿತ್ತು, ಒಕ್ಕಲಿಗರೆಲ್ಲ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾಂಗ್ರೆಸ್ ಪರವಾಗಿದ್ದರು. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ನಾಳೆ ಪ್ರಮಾಣ ಆಗ್ತಾರೆ, ಇನ್ನೇನು ತಪ್ಪಲಿಕ್ಕಿಲ್ಲ. ಹಾಗೆ ಆ ಹಿನ್ನೆಲೆ ಒಳಗೆ ಒಕ್ಕಲಿಗರು ಎಲ್ಲಿ ಹೋಗ್ತಾರೆ ಲೋಕಸಭೆಗೆ? ಅವರು ಆಮೇಲೆ ಕರ್ನಾಟಕದ ಮತದಾರರು ಮೊದಲಿಂದ ಹಾಗೆ, ಲೋಕಸಭೆಗೆ ಬೇರೆ, ವಿಧಾನಸಭೆಗೆ ಬೇರೆ, ಅವರು ಮತದಾನ ಮಾಡುವ ರೀತಿಯೇ ಬೇರೆ. ಅದು ನಾವು 85ರಿಂದ ನೋಡ್ಕೊಂಡು ಬಂದಿದ್ದೀವಿ. ಎರಡು ಬೇರೆ ಬೇರೆಯಾದ ಮನಸ್ಥಿತಿಯಲ್ಲೇ ವೋಟ್ ಮಾಡ್ತಾರೆ. ನಮಗೆ ಮೋದಿ ಈ ದೇಶಕ್ಕೆ ಬೇಕು, ಆದರೆ ರಾಜ್ಯಕ್ಕೆ ಕಾಂಗ್ರೆಸ್ನವರಾಗಲಿ ಅಂತ ಹೇಳುವ ಇದನ್ನು ಮತದಾರರು ನಮ್ಮಲ್ಲಿ. ಹಾಗಾಗಿ ಅದನ್ನು ತಕ್ಷಣಕ್ಕೆ ಮೈತ್ರಿ ಮೇಲೆ ಇಂಥದೇ ಪರಿಣಾಮ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವು ಜನ ಮೈತ್ರಿ ಉಳಿಯುತ್ತಾ ಅಂತಲೂ ಕೇಳ್ತಾರೆ. ಗೊತ್ತಿಲ್ಲ, ಇನ್ನೂ 2 ವರ್ಷ ಟೈಮ್, ಇನ್ನೂ 2 ವರ್ಷ ಟೈಮ್ ಇದೆ. ಬೇರೆ ಬೇರೆ ಏನೇನೋ ಬದಲಾವಣೆಗಳಾಗ್ತವೆ ರಾಜಕಾರಣಗಳಲ್ಲಿ. ಬಟ್ ಈ ಎಲ್ಲ ವಿದ್ಯಮಾನಗಳಿದಾವಲ್ವಾ, ಅದು ವಿರೋಧ ಪಕ್ಷದ ನಾಯಕ, ಪಕ್ಷದ ಅಧ್ಯಕ್ಷ, ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷದ ನಾಯಕ, ಇವೆಲ್ಲ ಚೇಂಜ್ ಆದ ಮೇಲಿನ ಮನಸ್ಥಿತಿಯನ್ನು ಇಟ್ಟುಕೊಂಡು ಮುಂದೆ ಏನು ನಡೀತದೆ ಅಂತ ಹೇಳ್ಬೋದು. ಈಗ ತಕ್ಷಣಕ್ಕೆ ಮೈತ್ರಿ ಮೇಲೆ ಇಂಥದೇ ನಿರ್ದಿಷ್ಟವಾದ ಪರಿಣಾಮ ಅಂತ ಹೇಳೋದು ಕಷ್ಟ. BJP ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಪಕ್ಷದ ವಲಯದಲ್ಲಿ ನಡೀತಾ ಇದೆ. ಏನು ವಿಜೇಂದ್ರ ಅವರ ಪದ ಬದಲಾವಣೆ ಆಗುತ್ತೆ ಸ್ಥಾನ, ಏನು ಅನ್ಸುತ್ತೆ? ಅವ್ರಿಗಿರೋ ಕಾನ್ಫಿಡೆನ್ಸ್ ನೋಡಿದ್ರೆ ಅವರೇ ಮುಂದುವರಿತಾರೆ ಅಂತೇನೋ, ಅವ್ರಿಗೆ ಆ ಕಾನ್ಫಿಡೆನ್ಸ್ ಇರೋ ಥರ ಇದೆ. ಆ್ಯಂಡ್ ಅದರಲ್ಲಿ ನನಗೆ ಸ್ವಲ್ಪ ಪೊಲಿಟಿಕಲ್ ಸೆನ್ಸ್ ಕೂಡ ಕಾಣುತ್ತೆ. ಸದ್ಯಕ್ಕೆ ಅವರನ್ನು ಮುಂದುವರಿಸೋದ್ರಲ್ಲಿ BJPಗೆ ಇನ್ಯಾರು ಆಲ್ಟರ್ನೇಟಿವ್ಸ್ ಇದ್ದಾರೆ. ಯಾಕಂದರೆ ರಾಜ್ಯಾಧ್ಯಕ್ಷ ಸ್ಥಾನ ಅನ್ನೋದು ಭಾಳ ಡೆಲಿವರ್ ಮಾಡಬೇಕಾಗತ್ತೆ. ಆ್ಯಂಡ್ ಒಂದು ಆರ್ಗ್ಯುಮೆಂಟ್ ಇದೆ, ಈಗ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಎಲ್ಲ ಸೋತರು ಅಂತ. ಆದರೆ ಎಲೆಕ್ಷನ್ ಜನರಲಿ ಯಾವ ಸರ್ಕಾರ ಆಡಳಿತ ಪಕ್ಷದ ಪರವಾಗಿ ಹೋಗುವಂಥದ್ದು.
ಬಟ್ ವಿಜೇಂದ್ರ ಅವ್ರಿಗಿರೋ ನೆಟ್ವರ್ಕಿಂಗು ಮತ್ತು ಸಮುದಾಯದ ಹಿನ್ನೆಲೆ ಬೆಂಬಲ ಮತ್ತು ಹಣಬಲ ಎಲ್ಲ ರಿಸೋರ್ಸಸ್ಸು ಎಲ್ಲ. ಸೊ ಅವ್ರನ್ನ ಒಂದು ಈಗ ಒಕ್ಕಲಿಗ ಮುಖ್ಯಮಂತ್ರಿ ಆಗಿರೋದ್ರಿಂದ BJPಯ ಕೋರ್ ಸಪೋರ್ಟ್ ಬೇಸ್ ಇರೋದೇ ಲಿಂಗಾಯತರು. ಅದನ್ನು ಡಿಸ್ಟರ್ಬ್ ಮಾಡ್ಕೊಳಕ್ಕೆ ಹೋಗುತ್ತಾ BJP ಅನ್ನೋದು ನನಗೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಬಟ್ ಅವ್ರನ್ನ ವರಿಸಿದ್ರೆ ಅವರು ಯಾವ ಥರ ಟೀಮ್ ಕಟ್ತಾರೆ ಶಿವಕುಮಾರನ್ನ ಗಮನದಲ್ಲಿ ಇಟ್ಕೊಂಡು, ಅದೊಂದು ನಾವು ನೋಡಬೇಕಾಗತ್ತೆ ಹೇಗೆ ಅಂತ. ಬಟ್ ಸದ್ಯಕ್ಕೆ ಐ ಥಿಂಕ್ ವಿಜೇಂದ್ರ ಮೇ ಕಂಟಿನ್ಯೂ. ಬಟ್ ಅವ್ರ ಆಲ್ಟರ್ನೇಟಿವ್ ಬೇರೆ ಫೇಸ್ ತರೋದಾದ್ರೆ ಅದೇ ತರೋದಾದ್ರೆ KPCC ಯಾರು ಅಲ್ಲಿ, ಯಾರು ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಯಾರು ಇಲ್ಲ, ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಏನು ಮುಖ್ಯ ಆಗೋದಿಲ್ಲ. ಮುಖ್ಯ ಆಗಲ್ಲ. ಅಧ್ಯಕ್ಷ ಕಾರ್ಯಾಧ್ಯಕ್ಷ, ಅಧ್ಯಕ್ಷ ಕಾರ್ಯಾಧ್ಯಕ್ಷ, ಅಧ್ಯಕ್ಷನೇ ಮುಖ್ಯ. ಅಧ್ಯಕ್ಷ ಯಾರಾಗ್ತಾರೆ, ಕಾರ್ಯಾಧ್ಯಕ್ಷ ಕೂಡ ಅದು ಸುಮ್ಮನೆ ಯಾರಿಗೊಂದು ಹುದ್ದೆ ಕೊಡಬೇಕು ಅನ್ನೋ ಕಾರಣಕ್ಕೆ ಕೊಡ್ತಾರೆ. ಅದೇನು ಹೆಚ್ಚು ಪ್ರಭಾವ ಬೀರಲ್ಲ. ಅಧ್ಯಕ್ಷರು KPCC ಪ್ರೆಸಿಡೆಂಟ್ ಯಾರಾಗ್ತಾರೆ ಅನ್ನೋದ್ರ ಮೇಲೆ ಈ ವಿಜೇಂದ್ರ ಅವರ ಕುರ್ಚಿ ಎಷ್ಟು ಭದ್ರ ಅನ್ನೋದು ಆಗುತ್ತೆ. ಅದೇ ಒಟ್ಟಾರೆ ಇಲ್ಲಿವರೆಗೆ ನಾವು ಸುಮಾರು ಇಲ್ಲಿಯವರೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಕಾಂಗ್ರೆಸ್ನಲ್ಲಿ ಏನು ಬದಲಾವಣೆ, BJPಯಲ್ಲಿ ಏನು ಬದಲಾವಣೆ, ಯಾವ ರೀತಿಯ ಸ್ಥಿತ್ಯಂತರಗಳಾಗಬಹುದು ಅಂತ ಎಲ್ಲ ಬೇರೆ ಬೇರೆ ಆಯಾಮಗಳು, ಅದು ವಿರೋಧ ಪಕ್ಷದ ನಾಯಕ ಸ್ಥಾನ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು, BJPಯ ಅಧ್ಯಕ್ಷ ಸ್ಥಾನ, ಈ ಎಲ್ಲ ಬದಲಾವಣೆಗಳು ಏನಾಗಬಹುದು, ಅದು ಕಾಂಗ್ರೆಸ್ನಲ್ಲಿ ಆಗುವ ಬದಲಾವಣೆ BJP ಮೇಲೆ ನೇರವಾಗಿ ಆಗುತ್ತೆ ಮತ್ತು BJP ಅದಕ್ಕೆ ತಯಾರಾಗಬೇಕಾಗುತ್ತೆ ಎನ್ನುವಂತಹ ಎಲ್ಲ ಆಯಾಮಗಳನ್ನು ನಾವು ಇಷ್ಟು ತನಕ ಚರ್ಚೆ ಮಾಡಿದ್ದೇವೆ. ನಮ್ಮ ಇಲ್ಲಿಯವರೆಗಿನ ಚರ್ಚೆಯಲ್ಲಿ ಪಾಲ್ಗೊಂಡಂತಹ ರವೀಂದ್ರ ಭಟ್ರೆ ನಿಮಗೂ ಧನ್ಯವಾದಗಳು. ಭರತ್ ಜೋಶಿ ಅವರೇ ನಿಮಗೂ ಧನ್ಯವಾದಗಳು. ನಮ್ಮ ಒಟ್ಟಾರೆ ಇಲ್ಲಿಯವರೆಗಿನ ಚರ್ಚೆಯನ್ನು ವೀಕ್ಷಣೆ ಮಾಡಿದಂತಹ ಎಲ್ಲ ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು. ನಮಸ್ಕಾರ.